ಮಂದಿ ನಕ್ಸಲರು ಬಂದೂಕನ್ನ ಇಳಿಸಿ ಶರಣಾಗತರಾಗಿದ್ದಾರೆ. ಆದ್ರೀಗ ಹೊಸ ವಿಚಾರಗಳು ಹೊರಬರ್ತಿದೆ. ಎನ್ಕೌಂಟರ್ಗೆ ಬಲಿಯಾದಂತ ನಕ್ಸಲ್ ನಾಯಕ ವಿಕ್ರಮ್ ಗೌಡನ ಆಡಿಯೋ ಒಂದು ವೈರಲ್ ಆಗಿದೆ. ಮತ್ತೊಂದೆಡೆ ಕಾಡಿನಲ್ಲಿ ನಕ್ಸಲೀಯರ ಮದುವೆ ರಹಸ್ಯವೂ ಬಯಲಾಗಿದೆ. ಕರ್ನಾಟಕದಲ್ಲಿ ನಕ್ಸಲ್ ಹೋರಾಟದ ಯುಗಾಂತ್ಯವಾಗಿದೆ. ಸಿಎಂ ಸಿದ್ದರಾಮಯ್ಯ ಸಮ್ಮುಖದಲ್ಲೇ 5 ನಕ್ಸಲೀಯರು ಶರಣಾಗತಿಯಾಗಿದ್ದಾರೆ. ಕರ್ನಾಟಕ ನಕ್ಸಲ್ ಮುಕ್ತ ರಾಜ್ಯವಾಗುವತ್ತ ಹೆಜ್ಜೆ ಇಟ್ಟಿದೆ. ಆದ್ರೀಗ ನಕ್ಸಲೀಯರ ಶರಣಾಗತಿ ಬಳಿಕ ಒಂದೊಂದೇ ವಿಚಾರಗಳು ಬೆಳಕಿಗೆ ಬರ್ತಿವೆ. ಶರಣಾಗತಿಗೆ ಒಪ್ಪದೆ ಬಲಿಯಾದ್ನ ವಿಕ್ರಮ್ ಗೌಡ. ವಿಕ್ರಮ್ ಗೌಡ ಜೊತೆ ಸಂಧಾನ ಮಾತುಕತೆ ಆಡಿಯೋ ವೈರಲ್. ಎಷ್ಟೇ ಹಣ ಕೊಟ್ಟರೂ ರಾಜಿಯಾಗಲ್ಲ ಎಂದಿದ್ದ ವಿಕ್ರಮ್ ಗೌಡ. ಎರಡ್ 2024 ನವೆಂಬರ್ 18ರಂದು ಮೋಸ್ಟ್ ವಾಂಟೆಡ್ ನಕ್ಸಲ್ ನಾಯಕ ವಿಕ್ರಮ್ ಗೌಡನ ಎನ್ಕೌಂಟರ್ ಆಗಿತ್ತು. ಉಡುಪಿಯ ಹೆಬ್ರಿ ತಾಲೂಕಿನ ಪೀತಬೈಲ್ನಲ್ಲಿ ಹತ್ಯೆ ಮಾಡಲಾಗಿತ್ತು. ಆದ್ರೀಗ ಇಂಟ್ರೆಸ್ಟಿಂಗ್ ವಿಚಾರವೊಂದು ಬೆಳಕಿಗೆ ಬಂದಿದೆ. ಎನ್ಕೌಂಟರ್ಗೂ ಮುನ್ನವೇ ವಿಕ್ರಮ್ ಗೌಡ ಜೊತೆ ಶರಣಾಗತಿಗೆ ಮಾತುಕತೆ ನಡೆಸಲಾಗಿತ್ತು. ಆದರೆ ಶರಣಾಗತಿಗೆ ಒಪ್ಪದ ವಿಕ್ರಮ್ ಗೌಡ, ನೀವೆಷ್ಟೇ ಹಣ ಕೊಟ್ಟರೂ ನಾವು ರಾಜಿಗೂ ಹೋಗೋದಿಲ್ಲ, ದುಡಿಯೋ ಜನರಿಗೆ ದ್ರೋಹ ಮಾಡಲ್ಲ, ವ್ಯವಸ್ಥೆಯನ್ನ ಬದಲಾಯಿಸಲು ನಮ್ಮ ಹೋರಾಟ ಅಂತ ಹೇಳಿದ್ದ. ಅದೇ ಆಡಿಯೋ ಇದೀಗ ವೈರಲ್ ಆಗಿದೆ. ಈಗ ನಾವು ಯಾವುದೇ ರಾಜಿ ಮಾಡಲ್ಲ, ರಾಜಿಗೆ ಹೋಗಲ್ಲ, ಯಾವುದೇ ಪಕ್ಷದ ಜೊತೆಗೆ ಈ ವ್ಯವಸ್ಥೆ ಈಗ ಇರುವಂತ ವ್ಯವಸ್ಥೆ ಜೊತೆಗೆ ರಾಜಿಗೆ ಹೋಗಲ್ಲ. ಈಗ ರಾಜಿಗೆ ಹೋಗ್ತೀವಿ ಅಂದ್ರೆ ಅರ್ಥ ಏನು? ಮತ್ತೆ ನಾವು ದ್ರೋಹ ಮಾಡಿದೀವಿ ಅಂತ ಅಲ್ಲ, ದುಡಿಯೋ ಜನರಿಗೆ ದ್ರೋಹ ಮಾಡಿದೀವಿ ಅಂತ ನಾವು ದ್ರೋಹ ಮಾಡೋದಲ್ಲ, ನಮಗ್ ಬಲೆ ಹಾಕೋದಲ್ಲ ಅದು. ಅದೇ ನಮ್ಮನ್ನ ಬಲೆ ಅದನ್ನ ರಾಜಿ ಮಾಡ್ಕೊಳಕ್ ಸಾಧ್ಯ ಆಗ್ತದೆ. ಈಗ ನಮ್ಮನ್ನೀಗ ಮಾತುಕತೆಗೆ ಬನ್ನಿ ಅಂತ ಯಾಕೆ ಕರೀತಿದ್ದಾರೆ? ಸಂಧಾನಕ್ಕೆ ಬಂದು ನಾಳೆ ನಮ್ಗೆ ಈಗ ಲಕ್ಷ ಗಟ್ಟಲೆ ಕೋಟಿ ಗಟ್ಟಲೆ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ನಮಗೆ. ಅದನ್ನ ನಾವು ಅದಕ್ಕೆ ಒಪ್ಪುದಿಲ್ಲ. ಕೇಳಿದ್ರಲ್ಲ ವಿಕ್ರಮ್ ಗೌಡನ ಮಾತುಗಳನ್ನ. ಎಷ್ಟರ ಮಟ್ಟಿಗೀತ ನಕ್ಸಲ್ ಹೋರಾಟದ ಆಳಕ್ಕೆ ಹೋಗಿದ್ದ ಅನ್ನೋದಕ್ಕೆ ಇವನ ಮಾತುಗಳೇ ಸಾಕ್ಷಿ. ಸಂಧಾನಕ್ಕೆ ವಿರೋಧ ವ್ಯಕ್ತಪಡಿಸಿದ್ದೆ ಎನ್ಕೌಂಟರ್ಗೆ ಕಾರಣವಾಯ್ತಾ ಅನ್ನೋ ಅನುಮಾನ ಇದೀಗ ಮೂಡಿದೆ. ಕಾಡಿನಲ್ಲಿ ನಕ್ಸಲರ ಮದುವೆ ರಹಸ್ಯವೂ ಬಯಲು. ಶರಣಾಗತಿಯಾಗಿರೋ ನಕ್ಸಲರನ್ನ ಪೊಲೀಸರು ವಿಚಾರಣೆ ನಡೆಸೋ ವೇಳೆ ಕಾಡಿನಲ್ಲಿ ನಡೆದ ಮದುವೆಗಳ ರಹಸ್ಯವೂ ಹೊರಬಂದಿದೆ. ಮೋಸ್ಟ್ ವಾಂಟೆಡ್ ನಕ್ಸಲ್ ನಾಯಕಿ ಮುಂಡಗಾರು ಲತಾ ಮತ್ತೊಬ್ಬ ನಕ್ಸಲ್ ರಮೇಶ್ ಎಂಬಾತನ ಜೊತೆ ವಿವಾಹವಾಗಿದ್ದು, ಸದ್ಯ ರಮೇಶ್ ಬೆಂಗಳೂರು ಜೈಲಿನಲ್ಲಿದ್ದಾರೆ. ಇನ್ನು ರಾಯಚೂರು ಮೂಲದ ಜಯಣ್ಣ ದಕ್ಷಿಣ ಕನ್ನಡ ಜಿಲ್ಲೆಯ ಸುಂದರಿ ಜೊತೆ ಮದುವೆಯಾಗಿದ್ರೆ, ಕೇರಳದ ಜೀಶಾ ಜೊತೆ ತಮಿಳುನಾಡಿನ ವಸಂತನ ಲಗ್ನವಾಗಿದೆ. ಇನ್ನು ಶರಣಾಗತಿಯಾಗಿರೋ ವನಜಾಕ್ಷಿಯೊಂದಿಗೆ ನಕ್ಸಲ್ ಅಂಗಡಿ ಸುರೇಶನ ವಿವಾಹವಾಗಿದ್ದು, ಸದ್ಯ ಸುರೇಶ್ ಕೇರಳ ಪೊಲೀಸರ ಕೈಗೆ ಸಿಕ್ಬಿದ್ದು ಜೈಲಿನಲ್ಲಿದ್ದಾನೆ. ನಕ್ಸಲ್ ಸಿದ್ಧಾಂತದಂತೆ ಕಾಡಿನಲ್ಲೇ ಇವರ ವಿವಾಹ ರಹಸ್ಯವಾಗಿ ನಡೀತಿತ್ತು ಅನ್ನೋ ವಿಚಾರ ಪೊಲೀಸ್ ತನಿಖೆ ವೇಳೆ ಹೊರಬಂದಿದೆ. ಅದೇನೇ ಇರಲಿ, ನಕ್ಸಲರು ಬಂದೂಕಿಳಿಸಿ ಕಾಡಿನಿಂದ ಸಮಾಜದ ಮುಖ್ಯವಾಹಿನಿಗೆ ಮರಳಿರೋದು ಆಶಾದಾಯಕ ವಿಚಾರ. ಬ್ಯೂರೋ ರಿಪೋರ್ಟ್, TV9.